ವಿಶೇಷ? ವಿಶೇಷ ಏನು ಅಂದರೆ ಅತ್ತೆ ಇದಾರಲ್ಲ ಅವ್ರ ತಮ್ಮ ಒಂದು ಮನೆ ಕಟ್ಟಿದ್ದಾರೆ. ಆ ಮನೆ ಗೃಹ ಪ್ರವೇಶ, ಅದಕ್ಕೆ ಹೋಗ್ತಾ ಇದ್ದೀವಿ. ಹೌದಾ? ಅವಾಗ ಒಳ್ಳೆ ಊಟ, ಸ್ವೀಟ್, ಚಾಕ್ಲೇಟ್ ಎಲ್ಲ ಸಿಗುತ್ತಲ್ವಾ? ಎಲ್ಲ ಸಿಗುತ್ತೆ. ಲಚ್ಚಿ, ಹಂಗೆಲ್ಲ ಕೇಳ್ಬಾರ್ದಮ್ಮ. ಇಲ್ಲಿ ಬಿಡು ಪಾಪು, ಮಗು ಇದಕ್ಕೇನು ಗೊತ್ತಾಗುತ್ತೆ. ಅದು ಅಲ್ಲದೆ ಇಷ್ಟು ದಿನ ನೀವು ಹೇಗೋಯ್ತ್ರಿ, ಲಕ್ಸುರಿ ಲೈಫಲ್ಲಿ ಅವಳಿಗೆ ಹೇಗೆ ಗೊತ್ತಿರುತ್ತೆ ಅಲ್ವ ಪುಟ್ಟ? ನೀನು ಕೇಳಿದ್ರಲ್ಲಿ ತಪ್ಪಿಲ್ಲ ಬಿಡ. ಬಟಾಣಿ, ನಿನಗೆ ಯಾವ ಸ್ವೀಟ್ಸ್ ಇಷ್ಟ ಅಂತ ಹೇಳು, ನಾನು ದಿನ ಒಂದೊಂದು ಸ್ವೀಟ್ ಮಾಡಿಸ್ತೀನಿ. ಹಂಗಾದ್ರೆ ನಾನು ಎಲ್ಲ ಸ್ವೀಟ್ ತಿಂದು ಖಾಲಿ ಮಾಡ್ಬಿಡ್ತೀನಿ. ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ? ಹಾ, ಆಮೇಲೆ ನಿನ್ ಹಲ್ಲಿನ ಕತೆ ಅಷ್ಟೇ. ನೀನ್ ಸ್ವೀಟ್ ತಿಂತೀಯಾ, ಹುಳ ನಿನ್ ಹಲ್ ತಿನ್ನುತ್ತೆ, ಆಮೇಲೆ ನಿನ್ ಹಲ್ಲೆಲ್ಲ ಉದುರೋಗ್ಬಿಡುತ್ತೆ. ಆಮೇಲೆ ಏನಾದ್ರೂ ತಿನ್ಬೇಕು ಅಂದ್ರೆ ನಿನ್ನ ಹತ್ರ ಹಲ್ಲಿರಲ್ಲ. ಈ ವಯಸ್ಸಿಗೆ ಅಜ್ಜಿ ಆಗ್ಬಿಡ್ತೀಯ ನೀನು. ಹೌದಾ ಮಾಮ? ಹಂಗಾದ್ರೆ ನಾನೇನು ತಿನ್ನಲ್ಲ. ಇಲ್ಲ ಪುಟ್ಟ, ಹಾಗೆಲ್ಲ ಏನೂ ಆಗಲ್ಲ. ಸುಧಾ ಕಂದ, ಆ ರೀತಿ ಎಲ್ಲ ಏನೂ ಆಗಲ್ಲ. ಹಾ, ಆಚೆಯಿಂದ ಚಾಕ್ಲೇಟ್ ತಂದು ತಿಂದ್ರೆ ಅಮ್ಮ ಹೇಳ್ದಂಗಾಗುತ್ತೆ. ಬಟ್ ಮನೇಲಿ ತುಪ್ಪ ಹಾಕಿ ಸ್ವೀಟ್ ಮಾಡಿದ್ರೆ ಏನೂ ಆಗಲ್ಲ. ಅದು ಅಲ್ಲದೆ 2 ಸಲ ಚೆನ್ನಾಗಿ ಹಲ್ಲುಜ್ಜು, ಬಾಯಿ ಮುಕ್ಕಳಿಸ್ಕೊ, ಅವಾಗ ಏನಂದ್ರೆ ಏನೂ ಆಗಲ್ಲ. ಮಾಡ್ತೀಯ ತಾನೆ? ಸರಿ ಸರಿ, ಹಂಗಾದ್ರೆ ಹಾಗೆ ಮಾಡ್ತೀನಿ. ಹಾಗಾದ್ರೆ ನಿಂಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ಸ್ ಮಾಡ್ಕೊಡ್ತೀನಿ ನಾನು. ಸಾಕ್ಬಿಡ್ರಪ್ಪ, ತಲೆಗೊಬ್ರು ಉಪದೇಶ ಮಾಡಬೇಡಿ. ಯಾರವಳು? ನನ್ನ ಸೊಸೆ 2 ಸತಿ ಏನೋ 4 ಸತಿ ಬೇಕಾದ್ರೂ ಬ್ರಷ್ ಮಾಡ್ತಾಳೆ ಅಲ್ವಾ? ಸರಿ ಹೊರಡೋಣ, ಲೇಟ್ ಆಗೋಯ್ತು. ಹಾ, ಓಕೆ, ಬಾಯ್ ಮಾಡ್ಬಿಡು. ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್. ಅಜ್ಜಿ ಇಲ್ಲಿ? ಅವ್ರಾಗಲೇ ರೆಡಿಯಾಗಿ ವೇಟ್ ಮಾಡ್ತಿದ್ದಾರೆ. ಹೌದಾ? ಬನ್ನಿ 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 ಬನ್ನಿ, ಕಮ್. ಬನ್ನಿ ಬನ್ನಿ, ಒಳಗೆ ಬನ್ನಿ. ಅಳಿಯಂದ್ರು. ನಮಸ್ಕಾರ. ನಮಸ್ಕಾರ. ಬಾವಾ ಬನ್ನಿ. ಜೀವ, ಮನೆ ತುಂಬ ಚೆನ್ನಾಗಿದೆ. ಕಡೆಗೂ ನೀನು ಅನ್ಕೊಂಡಿದ್ದನ್ನ ಅಚೀವ್ ಮಾಡೇ ಬಿಟ್ಟೆ. ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಬಾವಾ. ಹಾ, ಬಟ್ ಇಷ್ಟೆಲ್ಲ ಮಾಡಿದ್ಯಾ, ಆದ್ರೂ ನಮಗೊಂದು ಮಾತು ಹೇಳಿಲ್ಲ ನೋಡು, ಆ ಕಂಪ್ಲೇಂಟ್ ಇತ್ತೇ ಇರುತ್ತೆ. ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹಾಗೆ ಮಾಡಿದೆ ಅಷ್ಟೇ. ಈಗ ನೋಡಿ, ಮನೇನ ನೋಡಿ ಎಲ್ಲರೂ ಎಷ್ಟು ಖುಷಿ ಪಟ್ರಿ, ಸರ್ಪ್ರೈಸ್ ಆದ್ರಿ. ಅದನ್ನೇ ಮುಂಚೆ ಗೊತ್ತಾಗಿದ್ದಿದ್ರೆ ಇದೆಲ್ಲ ಮಿಸ್ ಆಗ್ತಿತ್ತಲ್ವಾ? ಈಗ ನಾನು ಹಳೆ ಜೀವ ಅಲ್ಲ ಅಕ್ಕ. ಮೊದಲಾಗಿದ್ದಿದ್ರೆ ಎಲ್ಲಾನು ಹೇಳಿ ಮಾಡ್ತಿದ್ದೆ. ಈಗ ಮಾಡಿ ತೋರಿಸ್ತೀನಿ. ಮಾ, ನಿನ್ ಯಾಕೋ ಆಟಿಟ್ಯೂಡ್ ಬಂದಂಗಿಲ್ಲ? ಸ್ವಲ್ಪ ಜಾಸ್ತಿನೇ ಆಯ್ತು. ನಿನ್ ಮಾತಿನ ದಾಟಿನೇ ಬದಲಾಗೋಗ್ಬಿಟ್ಟಿದೆ ಕಣೋ. ತಮಾಷೆಗೆ ಹೇಳಿದೆ, ಬೇಜಾರು ಮಾಡ್ಕೋಬೇಡ. ತುಂಬಾ ಖುಷಿ ಆಯ್ತು ಜೀವ ನಿನ್ ಬೆಳವಣಿಗೆ ನೋಡಿ. ಆದ್ರೆ ಅಪ್ಪ ಹೇಳಿರೋ ಮಾತನ್ನ ಯಾವತ್ತೂ ಮರಿಬೇಡ. ನಾವೆಷ್ಟೇ ದೂರ ಹೋದ್ರು ಬಂದ ದಾರಿ ಮರಿಬಾರ್ದು. ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕಾಲು ನೆಲದ ಮೇಲೆನೇ ಇರ್ಬೇಕು. ಸರಿ ಅಕ್ಕ. ನೀನ್ ಅಕ್ಕ ಆಗಿ ನಿನ್ ಕಿವಿ ಮಾತು ಹೇಳ್ತಿದ್ದೀನಿ, ನೆನ್ಪಿಟ್ಕೋ. ಭೂಮಿ, ಅಮ್ಮ, ಅಪ್ಪಿ ಬರ್ಲಿಲ್ಲೇನೆ? ಅಮ್ಮ, ಅವಳಿಗೆ ಮೈ ಹುಷಾರಿರ್ಲಿಲ್ಲ, ಮಲಗಿದ್ಲು. ಪಾರ್ಥ ಅವ್ರು ಬರ್ತಿದ್ದಾರೆ. ಅಣ್ಣ, ಅಣ್ಣ. ಪುಟ್ಟ, ಎಷ್ಟು ದಿವಸ ಆಗೋಗಿತ್ತು ನಿನ್ನನ್ನು ನೋಡಿದೆ, ನಿನ್ನ ಹತ್ರ ಮಾತಾಡಿದೆ. ಇಷ್ಟು ಗ್ಯಾಪ್ ಯಾವತ್ತೂ ಆಗಿರಲಿಲ್ಲ. ಏನೋ ನಂದೇ ತಲೆ ಬಿಸಿಲಿದ್ಬಿಟ್ಟಿದ್ದೆ, ನಿನ್ನ ಕಡೆ ಗಮನ ಕೊಡೋಕ್ಕೆ ಆಗಲಿಲ್ಲ. ಪ್ಲೀಸ್ ಡೋಂಟ್ ಮೈಂಡ್.
ದಟ್ಸ್ ಓಕೆ ಅಣ್ಣ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನಾವು ಕೆಲಸ, ಈ ಹೊಸ ಮನೆ ತಯಾರಿ, ಅದು ಇದು ಅಂತ ಅಲ್ಲಿ ಏನಾಗ್ತಿದೆ ಅನ್ನೋದೇ ಗಮನ ಕೊಡಲಿಲ್ಲ. ಸೊ ಪ್ಲೀಸ್ ಯು ಡೋಂಟ್ ಮೈಂಡ್. ಆಹಾ, ನಾನು ಹೇಳಿದ್ದನ್ನ ರಿವರ್ಸ್ ನನಗೆ ಹೇಳ್ತಾ ಇದೆಯಾ? ಹೌದು, ಮತ್ತೆ ಇಲ್ಲೂ ಸೇಮ್ ಮಿಸ್ಟೇಕ್ ಆಗಿದೆಯಲ್ಲ, ಅದಕ್ಕೆ ನಿನ್ನ ಡೈಲಾಗೆ ಕಟ್ ಕಾಪಿ ಪೇಸ್ಟ್. ಏನ್ ಹಾಗೆ ನೋಡ್ತಾ ಇದೀಯಾ? ನೀನು ಮದುವೆ ಮಾಡ್ಕೊಂಡು ನಮ್ಮ ಮನೆಯಿಂದ ಹೋದಿಯಲ್ಲ, ಆಗ ನನಗೇನು ಅನಿಸಿತ್ತು ಅಂದರೆ ನೀನಿಗಿರೋ ಆ್ಯಟಿಟ್ಯೂಡ್ಗೆ ಈ ಮನೇಲಿ 2 ದಿವಸನೂ ಇರಲ್ಲ, ಬಿಟ್ಟು ಓಡಿ ವಾಪಸ್ ಬಂದ್ಬಿಡ್ತೀಯ ಅಂದ್ಕೊಂಡಿದ್ದೆ. ಬಟ್ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡಿದ್ಯಾ, ಎಲ್ಲರಿಗೂ ಹೊಂದ್ಕೊಂಡಿದ್ಯಾ. ಗ್ರೇಟ್. ಅವನ ಬೆಳವಣಿಗೆಯಲ್ಲಿ ನಿನ್ನ ಪಾತ್ರನೂ ಇದೆ. ಐ ಆಮ್ ಪ್ರೌಡ್ ಆಫ್ ಯು. ನಿಜ ಹೇಳಿದ್ರಿ ಅಳಿ ಅಂದರೆ, ನನ್ನ ಬಂಗಾರ ಇವಳು ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಬನ್ನಿ ಅಳಿ ಅಂದರೆ, ಮನೆ ತೋರಿಸ್ತೀನಿ. ಬೇಕಾ ಯಾಕಮ್ಮ ಇಲ್ಲಿ ಕೂತಿದ್ಯಾ? ಗೃಹ ಪ್ರವೇಶಕ್ಕೆ ಹೋಗಲ್ವಾ? ಅದು ನಿನ್ನ ಸ್ವಂತ ಅಣ್ಣಂದು, ಹೋಗಿಲ್ವಾ? ಇಲ್ಲ, ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅತ್ತೆ. ಯಾಕಪೇಕ್ಷಾ? ಯಾಕೆ ನಿನಗೆ ಇಷ್ಟ ಇಲ್ಲ? ನೋಡಮ್ಮ, ನೀನು ಅಲ್ಲಿಗೆ ಹೋಗಲೇಬೇಕು. ನೀನು ಹೋಗಲಿಲ್ಲ ಆದರೆ ನಿಮ್ಮ ಅಕ್ಕ ಮತ್ತೆ ಅಲ್ಲಿ ಹೀರೋಯಿನ್ ಆಗಿಬಿಡ್ತಾಳೆ, ನೀನು ವಿಲನ್ ಆಗಿಬಿಡ್ತೀಯ. ಅಪೇಕ್ಷಾ, ಗ್ಯಾಸ್ ಸ್ಟವ್ ನಿಂದು, ಬೇಳೆ ಬೇಯಿಸ್ಕೊಳ್ಳೋದು ಅವಳು, ಆ ಥರ ಆಗೋಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದಮ್ಮ. ನೋಡಪೇಕ್ಷಾ, ನನ್ನ ಮಾತು ಕೇಳು. ನಿನಗಿಷ್ಟ ಇದೆಯೋ ಇಲ್ವೋ, ಗೃಹ ಪ್ರವೇಶಕ್ಕೆ ಹೋಗು. ಆ ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅದು ಅಲ್ಲದೆ ನೀನು ಅಲ್ಲಿಗೆ ಹೋಗೋದ್ರಿಂದ ನಿನಗೆ ಇನ್ನೊಂದು ಅಡ್ವಾಂಟೇಜ್ ಇದೆ. ನೀನು ಈ ಸಿಟುವೇಶನ್ನ ಸ್ಟೇಜ್ ಥರ ಯೂಸ್ ಮಾಡ್ಕೊ. ಅವರಿಂದ ನಿನಗೆ ಇನ್ಸಲ್ಟ್ ಆಯ್ತಲ್ವಾ, ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಬಿಟ್ಟು ಬಾ ಅಂತ ಹೇಳ್ತಾ ಇರೋದು. ನೋಡು, ಮಾತಿಗೆ ಮಾತು ಬೆಳೆಸು ಅಂತ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಬಿಸಿ ಮುಟ್ಸು ಅಂತ ಹೇಳ್ತಾ ಇದ್ದೀನಿ. ಮುಟ್ಟು ನೋಡ್ಕೊಳ್ಳೋ ಥರ ಕೊಡು. ಶಾಲಲ್ಲಿ ಕಲ್ಲು ಸುತ್ತು ಹೊಡಿತಾರಲ್ಲ, ಆ ಥರ. ಹೌದಪೇಕ್ಷಾ, ನಿನಗಾಗಿರೋ ಅನ್ಯಾಯಕ್ಕೆ ಈ ರೀತಿ ಒಂಟಿಯಾಗಿ ಕೂರಬಾರ್ದು. ಅವ್ರ ಮಧ್ಯನೇ ಇದ್ದು ಕೌಂಟ್ರ್ ಕೊಡಬೇಕು, ಆವಾಗಲೇ ಮಜಾ ಬರೋದು. ಹೂ ಅಪೇಕ್ಷಾ, ಈ ಉರ್ಸಿ ಮಜಾ ತಗೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ರಿವೆಂಜು, ಎಂಟರ್ಟೈನ್ಮೆಂಟ್ ಮತ್ತೊಂದಿಲ್ಲ. ಅವಕಾಶನ ಬಿಡಬೇಡ, ಸದುಪಯೋಗ ಮಾಡ್ಕೋ ಅಪೇಕ್ಷಾ. ಹ್ಞೂ ಅಪೇಕ್ಷಾ, ಸಿಕ್ಕಿರೋ ಅವಕಾಶನ ಮಿಸ್ ಮಾಡಬಾರ್ದು. ಸರಿಯಾಗಿ ಉಡ್ಸ್ಬಿಟ್ಟು ಬಾ. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ, ಒಳ್ಳೆ ಐಡಿಯಾನೇ ಕೊಟ್ಟಿದ್ದೀರಾ. ಅವ್ರಿಗೆ ಕೌಂಟ್ರ್ ಕೊಡೋದಕ್ಕೆ ಇದು ಒಳ್ಳೆ ಅವಕಾಶ. ನೋಡ್ತಾ ಇರಿ ಈ ಸಿಚುವೇಶನ್ನ ನಾನು ಹೇಗೆ ಯೂಸ್ ಮಾಡ್ಕೊಳ್ತೀನಿ ಅಂತ. ಯಾಕಾದರೂ ಫಂಕ್ಷನ್ ಇಟ್ಕೊಂಡ್ವೋ, ಯಾಕಾದರೂ ಇವಳನ್ನ ಇನ್ವೈಟ್ ಮಾಡಿದ್ವೋ ಅಂತ ಅನ್ಕೋಬೇಕು. ಅಷ್ಟೇ ಅಲ್ಲ, ಸಾಧ್ಯ ಆದರೆ ಈ ಅಕ್ಕನ ಸೊಕ್ಕು ಕೂಡ ಮುರಿದು ಬರ್ತೀನಿ. ಹೋಗ್ತೀನಿ ಅತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಬದಲು ಕ್ಯಾನ್ಗಟ್ಲೆ ಪೆಟ್ರೋಲೇ ಸುರಿತಾ ಇದೆಯಲ್ಲ. ಅವಳು ಅಲ್ಲಿಗೆ ಹೋಗಿ ಹೋಮಕ್ಕೆ ಪೆಟ್ರೋಲೇ ಸುರಿತಾಳೆ, ಬಗ್ಗಂತ ಉರಿ ಹತ್ಕೊಳ್ಳುತ್ತೆ. ಯಾರ ಬುಡಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಪಂದ್ಯ ಕುತೂಹಲಕಾರಿ ಘಟ್ಟಕ್ಕೆ ಹೋಗ್ತಾ ಇದೆ ಸಿಸ್ಟರ್. ಇವಳಲ್ಲಿ ಹೋಗಿ ಮಾಡಬಾರ್ದು ರಾಧ ಅಂತ ಮಾಡ್ತಾಳೆ. ಇವಳು ಆಡೋ ಮಾತಿಗೆ ಇವಳನ್ನೇ ಚೀಪಾಗಿ ಎಲ್ಲರೂ ನೋಡ್ತಾರೆ. ಗಾಯದ ಮೇಲೆ ಬರೇ ಥರ ಇವಳಿಗೆ ಅವಮಾನ ಆಗತ್ತೆ. ಆಮೇಲೆ ಇವಳು ಕೋಪ ಬರತ್ತೆ. ಆಮೇಲೆ ಗೊತ್ತಾಯ್ತು ಬಿಡು ಸಿಸ್ಟರ್, ಗೊತ್ತಾಯ್ತು. ಕೋಪ ನೆತ್ತಿಗೇರಿ ಬುದ್ಧಿ ಮತ್ತೆ ಮಾತನ್ನ ಹಿಡ್ತಾ ಎರಡು ತಪ್ಪುತ್ತೆ, ಅವಾಂತರಗಳಾಗತ್ತೆ. ಇಡೀ ವಾತಾವರಣ ಗಬ್ಬಾಗಿ ಸರ್ವನಾಶ ಆಗತ್ತೆ. ಇದೇ ತರ ನಿನ್ನ ಪ್ಲಾನು? ಎಸ್, ಹಾಗಾದ್ರೇನೆ ಇವಳ ಮತ್ತು ಭೂಮಿಕಾ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗೋದು. ಏನೋ ಹೇಳ್ತಾರಲ್ಲ,
ಡಿವೈಡ್ ಆ್ಯಂಡ್ ರೂಲ್ ಅಂತ ಹಾಗೆ. ಗೊತ್ತಾಯ್ತು ಸಿಸ್ಟರ್, ಅವರಿಬ್ಬರನ್ನ ಡಿವೈಡ್ ಮಾಡಿದಾಗಲೇ ನಮ್ಮ ಶಕ್ತಿ ಪ್ರಭಾವ ಏನು ಅಂತ ಗೊತ್ತಾಗೋದು. ಸರ್ ಏನಾರು ನಮಸ್ಕಾರ. ಆನಂದ್ ಬನ್ನಿ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಜೀವ ಏ ಸುರೇಶ್ ಬನ್ನಿ ಒಳಗೆ. ಥ್ಯಾಂಕ್ ಯು ಅನಂತ. ಕಂಗ್ರಾಟ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ನಿಮಿಷ ಪ್ಲೀಸ್. ಹಲೋ, ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನೀವ್ ಯಾಕೋ ಬಂದಿದ್ರ ಇಲ್ಲಿಗೆ? ನೀವು ಬಂದಿದ್ದು ತುಂಬಾನೇ ಚೆನ್ನಾಗೈತ ನೋಡಿ. ನೀವು ಬರ್ದೇ ಇದ್ರೆ ಯಾವ ಫಂಕ್ಷನ್ ಕಂಪ್ಲೀಟ್ ಆಗಲ್ಲ. ಒಂದ್ ನಿಮಿಷ ಬಂದೆ. ಏನು ಕೇಳಿದೆ? ಏಯ್, ನೀವ್ ಯಾಕ್ರೋ ಬಂದ್ರಿ ಇಲ್ಲಿಗೆ? ಏನು ಹೆಂಗೆ ಕೇಳ್ತಾ ಇದ್ದಾನೆ ಹೇಳು. ನಿನ್ನ ತಾನೇ ಕೇಳಿದ್ದು, ನೀನೇ ಆನ್ಸರ್ ಮಾಡಿ. ಭೂಮಿಕಾ. ಅಲ್ಲ, ಅರ್ಥ ಆಗ್ಲಿಲ್ಲ ಅವ್ಳು ಹೇಳಿದ್ದು. ಏನು ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾ ಇದ್ದೀನಿ ನಾನು. ನೀನೇ ಬಂದಿದ್ದೆ ಇಲ್ಲಿಗೆ? ನನ್ನ ತಂಗಿ ಮನೆ ಗೃಹ ಪ್ರವೇಶ, ಅದಕ್ಕೆ ಬಂದಿದ್ದೀನಿ. ನೀನ್ ಯಾಕೆ ಬಂದಿದ್ಯಾ? ನಾನು ಅಷ್ಟೇ, ನನ್ನ ಫ್ರೆಂಡ್ ತಂಗಿ ಮನೆ ಗೃಹ ಪ್ರವೇಶ, ಅದಕ್ಕೆ ಬಂದಿದ್ದೀನಿ. ಏನ್ ಮರ್ಯಾದೆ ಇಲ್ವನಾ ನಿನಗಿದೆಯಾ? ತಂಗಿ ಮನೆ ಕಟ್ಟಿದ್ದಾಳೆ, ಫ್ರೆಂಡ್ನ ಕರಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನಿಮ್ಮ ಮಾವ ಪ್ರೀತಿಯಿಂದ ಕರೆದ್ರು, ಅದಕ್ಕೆ ಬಂದಿದ್ದೀನಿ. ಹೌದು, ನಾನು ಎಲ್ಲೇ ಹೋದ್ರು ನೀನು ಇನ್ಫಾರ್ಮ್ ಮಾಡೇ ಬರ್ಬೇಕಾ? ಹೌದು. ನೀನು ಆಫೀಸಲ್ಲಿ ಬಾಸ್, ಎಲ್ಲ ಕಡೆನೂ ಅಲ್ಲ, ಬಂದ್ಬಿಟ್ಟ ಹೇಳಕ್ಕೆ. ಇದೇ ಕಡೆ ಮಾತಾ? ಹೌದು, ಇದೇ ಕಡೆ ಮಾತಾ? ಹೌದು. ಆಯ್ತು ಬಿಡು, ಫಂಕ್ಷನ್ ಯಾಕೆ ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು? ಹಂಗ ಬಾ ದಾರಿಗೆ. ಬರ ಇಲ್ಲಿ. ಏನಂದ್ರೆ ಮತ್ತೀಗ ಹಂಗ ಬಾ ದಾರಿಗೆ. ಏನಂಗಂದ್ರೆ ಕೋಪ ಬರ್ತಾ ಇದೆಯಲ್ಲ? ಏನಂಗಂದ್ರೆ ಇವ್ ನೋಡಿ ಕೋಪ ಮಾಡ್ಕೊಂಡಾಗ ಕೆಂಪಗಾಗ್ಬಿಡ್ತಾನಲ್ಲ, ಅದ್ ನೋಡಕ್ಕೆ ಮಜಾ. IPL ಮ್ಯಾಚ್ ಅಲ್ಲೂ ಇಷ್ಟು ಮಜಾ ಸಿಗಲ್ಲ, ಅಷ್ಟು ಮಜಾ ಸಿಗುತ್ತೆ ಕಣ. ಅಂದ್ರೆ ನನ್ನ ಮಗನೇ ನೀನು ನನ್ನ ಜೊತೆ ಜಗಳ ಆಡ್ತಾ ಇದ್ದಿದ್ದು ಮಜಾ ತಗೊಳಕ? 100%. ನಾನೇನು ಎಂಟರ್ಟೈನ್ಮೆಂಟ್ ಪೀಸಾ? ಹೌದು. ಎಲ್ಲದಕ್ಕೂ ಟೈಮ್ ಔಟ್. ನೋಡಿ, ಫಂಕ್ಷನ್ಗೆ ಬಂದಿದ್ದೀರಾ, ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ನಿಮ್ ಬ್ರೋಮ್ಯಾನ್ಸ್ ಅವ್ರಿಗೆ ಅರ್ಥ ಆಗಲ್ವಲ್ಲ, ಸೊ ಇದು ಇಲ್ಲಿಗೆ ನಿಲ್ಲಿಸ್ಬಿಡಿ. ಓಕೆ? ಆಯ್ತು ಬಿಡು, ನೀನು ಬಂದಿದ್ದು ಒಂಥರ ಒಳ್ಳೇದಾಯ್ತು. ನನಗೂ ಕಂಪ್ನಿ ಸಿಕ್ತಂಗಾಯ್ತು. ಬಂದ್ರು ಒಂದ್ second. ಇಲ್ಲದೇ ಇದ್ರು ಕಷ್ಟ. ಹಲೋ, ತುಂಬಾ ಖುಷಿ ಆಯ್ತು. ಒಂದು ನಿಮಿಷ. ನಮಸ್ತೆ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಬನ್ನಿ ದೇವರ ಅಲಂಕಾರ ನೋಡಿ. ಏನಮ್ಮ ಭೂಮಿಕಾ, ಏನಾದರೂ ಗುಡ್ ನ್ಯೂಸ್? ಆಂಟಿ, ಜೀವ ಇಷ್ಟು ದೊಡ್ಡ ಮನೆ ಕಟ್ಸಿದ್ದಾನೆ, ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನಾದ್ರೂ ಬೇಕಾ? ನಾನು ಹೇಳಿದ್ದ ಅದಲ್ಲಮ್ಮ, ಮದುವೆ ಆಗಿ 1 year ಆಯಿತು. ಅದಕ್ಕೆ ಒಂದು ನಿಮಿಷ. ಆಂಟಿ ಸಾರಿ, ನೀವು ಮನೆ ನೋಡ್ತೀರಿ? 1 ನಿಮಿಷ, ನಾನು ಬಂದೆ. ಸರಿ ಹೋಗಿ. ಥ್ಯಾಂಕ್ ಯು ಆನಂದ್ ಅವರೇ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕರೆದ್ರಿ. ನನ್ನನ್ನು ಧರ್ಮ ಸಂಕಟದಿಂದ ಪಾರು ಮಾಡಿದ್ರಿ. ಇಲ್ಲಾಂದ್ರೆ ಅವ್ರು ಇನ್ನೇನೋ ಕೇಳ್ತಿದ್ರು. ಯಾಕಾದರೂ ಇಲ್ಲಿಗೆ ಬಂದು ಅಂತ ಅನ್ನಿಸ್ಬಿಟ್ಟಿರೋದು. ನಮಗೆ ಗೊತ್ತಾಯ್ತು ಅದಕ್ಕೆ ನಾನು ಬಂದು ಕರೆದಿದ್ದು. ಥ್ಯಾಂಕ್ ಯು. ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲಿ ಹೋದ್ರು ಇಂಥ ಜನ ಇದ್ದೇ ಇರ್ತಾರೆ. ಇವ್ರಿಗೆ ಬೇರೆ ಕೆಲಸ ಇಲ್ಲ. ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ, ಅವ್ರಿಗೇನಾಯಿತು ಇವ್ರಿಗೇನಾಯಿತು, ಬರೀ ಇದೇನೆ. ಮದುವೆ ಆಗಿಲ್ಲ ಅಂದರೆ ಯಾಕೆ ಮದುವೆ ಆಗಿಲ್ಲ ಅನ್ನೋದು, ಮದುವೆ ಆಗಿ 1 ವರ್ಷ ಆದಮೇಲೆ ಮಕ್ಕಳಾಗಲಿಲ್ಲ ಅಂದರೆ ಯಾಕೆ ಇನ್ನೂ ಆಗಿಲ್ಲ ಅನ್ನೋದು. ನಮ್ಮನ್ನೇ ಕೇಳ್ತಾರೆ, 2 ಸಾಕ, 2 ಮಾಡ್ಕೊಳ್ಳೋದಲ್ವಾ ಅಂತ. ಅವ್ರು ಹೇಳಿದ್ರು ಅಂತ ಮಾಡ್ಕೊಳಕ್ಕಾಗುತ್ತಾ? ಅದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇರಲಿ. ಜೀವ ಸಖತ್ತಾಗಿ ಕಟ್ಟಿದ್ದಾನೆ ಮನೆ. ಹೌದು, ಮೇಲೆ ನೋಡಿ, ಇನ್ನೂ ಚೆನ್ನಾಗಿ. ಹೌದಾ? ಪಾರ್ಥ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ, ಬೆಳಿಗ್ಗೆ ತಾನೇ ರೆಡಿ ಆಗಿದ್ರಿ, ಈಗಾಗಲೇ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದೀರಾ? ಯಾಕೆ ನೀವು ಬರಲ್ವಾ? ಎಲ್ಲಿಗೆ ಅಪೇಕ್ಷಾ? ಎಲ್ಲಿಗೆ ಪಾರ್ಥ? ನಮ್ಮ ತವರ್ ಮನೆಗೆ, ಗೃಹ ಪ್ರವೇಶಕ್ಕೆ. ಏನ್ರಿ ನೀವು ಒಂದೊಂದು ಟೈಮ್ ಒಂದೊಂದು ಥರ ಆಡ್ತೀರಿ. ಆಗ್ಲೇ ಕೇಳಿದ್ರೆ ಬರಲ್ಲ ಅಂತ ಹೇಳಿ ಇನ್ವಿಟೇಷನ್ ಸುಟ್ಟಾಗಿ ಅಷ್ಟು ದೊಡ್ಡ ರಾಧ ಅಂತ ಮಾಡಿದ್ರಿ. ನನಗೂ ತಲೆ ಕೆಟ್ಟೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಇಲ್ಲಿ ಬಂದು ಕೂತಿ. ಈಗ ನೋಡಿದ್ರೆ ಮತ್ತೆ ಹೋಗೋಣ ಅಂತ ಹೇಳ್ತೀರ. ಅಪೇಕ್ಷೆ, ನಿಮ್ಗೆ ಏನ್ರಿ ಆಗಿದೆ? ವಾಟ್ಸ್ ಹ್ಯಾಪೆಂಡ್? ನಾವು ನಿಜವಾಗ್ಲೂ ಅಲ್ಲಿಗೆ ಹೋಗ್ತಾ ಇದೀವಾ? ಅಫ್ಕೋರ್ಸ್, ಅದ್ ನನ್ನ ತವರ್ ಮನೆ, ಕಂಪಲ್ಸರಿ ನಾವು ಹೋಗ್ಲೇಬೇಕು ಅಲ್ಲಿಗೆ. ಪಾರ್ಥ, ಐ ಆಮ್ ಸಾರಿ, ಬೆಳಿಗ್ಗೆ ನಿಮ್ಮ ಜೊತೆ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದೆ. ಆ್ಯಕ್ಚುಲಿ ನಾನು ಬರಬಾರ್ದು ಅಂತಾನೇ ಇದ್ದೆ,
ಆಮೇಲೆ ನೀವು ಹೇಳಿದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದೆ, ಸರಿ ಅನಿಸ್ತು. ಅದು ಅಲ್ಲದೆ ನಮ್ಮಣ್ಣ ಫಸ್ಟ್ ಟೈಮ್ ಮನೆ ಕಟ್ಸಿದ್ದಾನೆ. ಆ ಮನೆಗೆ ಎಲ್ಲರೂ ಕಾಲಿಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಆ ಮನೆ ಮಗಳಾಗಿ ನಾನು ಅಲ್ಲಿ ಇರಲೇಬೇಕಲ್ವಾ? ಸೊ ಅದಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಬೇಗ ಹೋಗಿ ರೆಡಿಯಾಗಿ. ಓಕೆ, ಕೊನೆಗೂ ನಿಮಗೆ ಬರಬೇಕು ಅಂತ ಅನ್ನಿಸ್ತಲ್ಲ, ಅದನ್ನು ಕೇಳಿ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಥ್ಯಾಂಕ್ ಯು ಅಪೇಕ್ಷಾ, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ. ನೀವು ಬರೋಲ್ಲ ಅಂತ ಹೇಳಿ ಇನ್ವಿಟೇಷನ್ ಸುಟ್ಟಾಕ್ದಾಗ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು, ಕೋಪ ಬಂತು. ಬಟ್ ನನಗೆ ಗೊತ್ತಿತ್ತು ನಿಮ್ಮ ಮನಸ್ಸಲ್ಲಿ ಒಳ್ಳೆ ಫೀಲಿಂಗ್ಸ್ ಇದೆ ಅಂತ. ಅದು ಪ್ರೂವ್ ಆಗೋಯ್ತು. ಸರಿ, ನಾನು ಹೋಗಿ ಬೇಗ ರೆಡಿಯಾಗಿ ಬರ್ತೀನಿ. ಜಸ್ಟ್ 5 minutes, ಓಕೆ? ಯು ಸ್ಟಿಲ್ ಹ್ಯಾವ್ ಟೈಮ್. ಆರಾಮ್ಸೆ ರೆಡಿಯಾಗಿ. ಯಾ. ಹಾಂ, ಅದೇನಿದೆ ನಾನು ನೋಡ್ಕೋತೀನಿ. ನೀವು ಇವಾಗನ ಬೇಗ ಫೈನ್. ರೀ, ಇಲ್ಲೇನು ಮಾಡ್ತಿದ್ದೀರಾ? ಅಲ್ಲ, ಅಕ್ಕ ಭಾವರಾಗಲೇ ಹೊಂಟೋಗಾಯ್ತು. ನಾನು ರೆಡಿ ಆಗಿದ್ದೀನಿ, ನೀವೇನು ರೆಡಿನೇ ಆಗಿಲ್ವಲ್ಲ. ಬೇಗ ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ. ಎಲ್ಲಿಗೆ ರೆಡಿ ಆಗ್ಬೇಕು ಮಲ್ಲಿ? ಅಯ್ಯೋ ಶಿವನೇ, ಇದೇ ನೀವು ಕೇಳ್ತಿದ್ದೀರಲ್ಲ. ಅಕ್ಕರ್ ತಮ್ಮ ಜೀವ ಅವ್ರದ್ದು ಮನೆ ಗೃಹ ಪ್ರವೇಶ ಐತಲ್ಲ, ಅದು ಇವತ್ತೆಯ. ಅವತ್ತು ಬಂದ್ಬಿಟ್ಟು ಕರ್ದ್ಬಿಟ್ಟು ಹೋದ್ರಲ್ಲ, ಮರ್ತ್ಬಿಟ್ರಾ? ಸಾರಿ, ಮರ್ತಿದ್ದೆ. ಆ್ಯಂಡ್ ಮಲ್ಲಿ, ನಾನು ಅಲ್ಲಿಗೆ ಹೇಗೆ ಬರಲಿ ಮಲ್ಲಿ? ಹೆಂಗೆ ಅಂದರೆ ಕಾರ್ನಾಗೆ. ಮಲ್ಲಿ, ತಮಾಷೆ ಮಾಡೋ ಟೈಮಲ್ಲ ಇದು. ಮಲ್ಲಿ, ನಾನು ಹೇಳ್ತಿರೋದು ನನ್ನ ಅವರ ಮಧ್ಯೆ ಆಗಿರೋ ವಿಚಾರದ ಬಗ್ಗೆ ಮಲ್ಲಿ. ಅವ್ರೊಳಗೆ ನನ್ನ ಕಂಡ್ರೆ ಆಗೋದಿಲ್ಲ. ನಾನು ಅವ್ರ ಕಣ್ಣಲ್ಲಿ ವಿಲನ್ ಆಗಿದ್ದೀನಿ, ಕೆಟ್ಟವನಾಗಿದ್ದೀನಿ. ಇಷ್ಟೆಲ್ಲ ಇದ್ಮೇಲೆ ನಾನು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಬರಲಿ ಮಲ್ಲಿ? ನನಗೆ ಮುಜುಗರ ಅನಿಸುತ್ತೆ. ನನ್ನ ಕೈಲಿ ಬರೋದಕ್ಕೆ ಆಗೋದಿಲ್ಲ. ಬೇಕಂದ್ರೆ ನೀನು ಹೋಗ್ಬಾ. ರೀ, ಇದೇ ಹಿಂಗಂತಿದ್ದೀರಾ? ನಿಮ್ಮನ್ನು ಬಿಟ್ಟು ನಾನು ಒಬ್ಳು ಹೆಂಗೆ ಹೋಗ್ಬಿಟ್ಟು ಬರಲಿ? ನೀವು ಜೊತೆಗೆ ಬನ್ನಿ. ನೀವಿದ್ರೆ ನನಗೊಂಥರ ಧೈರ್ಯ. ರೀ, ಅವ್ರು ಅದನ್ನು ಯಾವುದನ್ನು ಮನಸ್ಸಿನಾಗ ಇಟ್ಕೊಂಡಿಲ್ಲ. ನೀವು ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡಿ. ಅವ್ರಿಗೆ ನಿಮ್ಮ ಮ್ಯಾಲೆ ಒಳ್ಳೆ ಅಭಿಪ್ರಾಯ ಐತೆ ರೀ. ಹಂಗೆಲ್ಲ ಏನೂ ಇಲ್ಲ. ನೀವು ಬನ್ನಿ. ನೀವೇ ಸುಮ್ಮನೆ ಏನೇನೋ ಅನ್ಕೊಂತ ಇದ್ದೀರಾ ಅಷ್ಟೇ. ಅವ್ರ ಮನಸ್ಸಿನಾಗೆ ಹಂಗೇನೂ ಇಲ್ಲ. ನಾವಿಬ್ರು ಹೋದ್ರೆ ಅವ್ರು ಸಾನೆ ಖುಷಿ ಪಡ್ತಾರೆ. ಹಾಗಂತೀಯ? ಹ್ಞೂ ರೀ, ನಿಜವಾಗ್ಲೂ ಖಂಡಿತವಾಗ್ಲೂ ಖುಷಿ ಪಡ್ತಾರೆ. ನೀವು ಹೋಗ್ಬಿಟ್ಟು ರೆಡಿಯಾಗಿ. ಅಪ್ಪ, ಸದ್ಯ ಒಪ್ಕೊಂಡ್ರಲ್ಲ, ನನಗಂತೂ ಸಾನೆ ಖುಷಿ ಆಗ್ತಾ ಐತೆ. ನಿಮ್ಮ ಜೊತೆ ಜೋಡಿ ಮ್ಯಾಗ ಎಲ್ಲಾರ ಹೋಗಿ ಬರಬೇಕು ಅಂತ ಸಾನೆ ದಿನದಿಂದ ಆಸೆ ಇತ್ತು ರೀ. ಅದಕ್ಕೆ ಇವತ್ತು ಮುಹೂರ್ತ ಕೂಡ ಬಂತು ಅನ್ಸುತ್ತೆ. ಇಲ್ಲ, ಇವತ್ತಾಗಲ್ಲ. ನಾನು ನನ್ನ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಇಲ್ಲ, ನಾಡಿಸ್ಕೊಂಡು. ಅಯ್ಯ, ಓಕೆ, ಥ್ಯಾಂಕ್ ಯು. ಇಷ್ಟು ದೊಡ್ಡ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಷ್ಟು ದೊಡ್ಡ ಮನೆ ಕಟ್ಟೋದಿಕ್ಕೆ ಎಷ್ಟು ದುಡ್ಡು ಬೇಕು? ಕೋಟಿಗಟ್ಟಲೆ ದುಡ್ಡು ಬೇಕಾಗುತ್ತೆ. ಕೋಟಿ ಅಂದ್ರೆ? ಕೋಟಿ ಅಂದ್ರೆ ಕೋಟಿ. ಅದೇ ಎಷ್ಟು? ನಾನು ಹೇಳಿಲ್ವಾ ಅಣ್ಣ, ಇವಳು ತುಂಬ ತಲೆ ತಿಂತಾಳೆ ಅಂತ. ಇವಳ ಸ್ವಲ್ಪ ದೂರ ಇಡಿ. ಹೇ, ಅಮ್ಮನ ಮಾತು ಕೇಳಬೇಡಿ. ಅದೇ ಕೋಟಿ ಅಂದ್ರೆ ಎಷ್ಟು ಅಂತ ಹೇಳಿ. ಹೆಂಗೆ ಹೇಳೋದು ನಿನಗೆ? 1 ಕೋಟಿ ಅಂದ್ರೆ ಈ ರೂಮ್ ತುಂಬ ಚಾಕ್ಲೇಟ್ ತುಂಬಿಸ್ಬೋದು, ಅಷ್ಟು ದೊಡ್ಡದು. ಅಷ್ಟೊಂದ ಕೋಟಿ ಅಂದ್ರೆ? ಹಂಗಾದ್ರೆ ನಾನು ಮನೆನೇ ತಗೋತಾ ಇರ್ಲಿಲ್ಲ, ಕೋಟಿ ಕಟ್ಲೆ ಚಾಕ್ಲೇಟ್ ತಗೋತಾ ಇದ್ದೆ. ಅಬ್ಬಾ, ಹೌದಲ್ವಾ? ನಾವು ದೊಡ್ಡವ್ರು ನೋಡು, ಎಷ್ಟು ದಡ್ರು. ಮನೆ ಕಟ್ಸೋ ಆಸೆಗೆ ಈ ಚಾಕ್ಲೇಟ್ ತಿನ್ನೋ ಅವಕಾಶನೇ ಕಳ್ಕೊಂಡ್ಬಿಡ್ತೀವಿ. ಹೌದು, ಅಷ್ಟೊಂದು ಚಾಕ್ಲೇಟ್ ತಿಂದ್ರೆ ಅಲ್ಲೆಲ್ಲ ಉಳ್ಕಾಗಲ್ವಾ? ಉದ್ರೋಗಲ್ವಾ? ಇಲ್ಲ, ಹಲ್ಲುಚ್ತೀನಲ್ಲ, ಏನಾಗಲ್ಲ. ಹೌದೌದು, ನಿನ್ ಬಾಯಿ ಬಿಟ್ರೆ ಎಲ್ಲ ಉಳುಕಲ್ಲೇ ಇದೆ. ಏನಿಲ್ಲ, ನನ್ನ ಹಲ್ಲು ಚೆನ್ನಾಗೇ ಇದೆ. ಹೌದು ಪುಟ್ಟ, ನಿನ್ನ ಹಲ್ಲೆ ಚೆನ್ನಾಗಿರೋದು, ಅವಳಲ್ಲೇ ಉಳ್ಕಾಗಿರೋದು. ಅಣ್ಣ, ಅವಳು ಕೇಳೋ ಪ್ರಶ್ನೆಗೆಲ್ಲ ನೀವು ಇದೇ ಥರ ಉತ್ತರ ಕೊಡ್ತಿದ್ರೆ ನಿಮ್ಮ ತಲೆ ಚಿಟ್ಟಿಡಿಸ್ಬಿಡ್ತಾಳೆ ಅಷ್ಟೇ. ಮಕ್ಕಳು ಮಾತಾಡ್ಬೇಕಮ್ಮ. ಮಕ್ಕಳು ಮಾತೇ ಚಂದ. ನಗುನ ತಡಿಬಾರ್ದು ಅಂತಾರಲ್ಲ, ಹಾಗೆ ಮಕ್ಕಳ ಮಾತು ತಡಿಬಾರ್ದು. ಹೌದು, ಸೊಸೆ ಮಾವನ ಮಧ್ಯೆ ನೀನೇನು ಮಾಡ್ತಾ ಇದೀಯ? ಔಟ್ ಔಟ್. ಕ್ಷಮಿಸಿ, ಮಾವ ಸೊಸೆ ಮಧ್ಯದಲ್ಲಿ ಬಂದು ತಪ್ಪು ಮಾಡಿಬಿಟ್ಟೆ. ನೀವು ಮಾತಾಡ್ಕೊಳ್ಳಿ. ಓಲಿ ಬಿಡುಪುಟ್ಟ, ಕಮ್, ಏನಾರು ಆಟ ಆಡೋಣ. ನಿನ್ನ ಸ್ಕೂಲಲ್ಲಿ ಏನು ಆಟ ಆಡ್ಕೊಡ್ದೆ ನಿನಗೆ? ಕಲ್ಲು, ಪೇಪರ್, ಕತ್ರಿ. ಕಲ್ಲು, ಪೇಪರ್, ಕತ್ರಿನಾ? ಏನದು? ಕಲ್ಲು ಅಂದ್ರೆ ಹಿಂಗೆ, ಪೇಪರ್ ಅಂದ್ರೆ ಹಿಂಗೆ, ಕತ್ರಿ
ಹೆಂಗೆ ಅಂದ್ರೆ ಹಿಂಗೆ. ಓಕೆ ಏನು ಮಾಡ್ಬೇಕೀಗ? ಹಿಂಗೆ ಮಾತ್ರ ಹೇಳ್ಬೇಕು. ಹೇಳು. ಕಲ್ಲು, ಪೇಪರ್ ಕತ್ರಿ. ಹಾಂ ಓಕೆ, ಇಬ್ಬರದು ಕತ್ರಿ ಆಯ್ತಲ್ಲ. ಓ ಇಲ್ವಾ, ಇದು ಇನ್ನೊಂದು ಆಟ ಆಡೋಣ. ಹಾಂ, ಕಲ್ಲು ಪೇಪರ್ ಕತ್ರಿ. ಯಾರು ಗೆದ್ದಿದ್ದು? ನೀವೇ. ಹಿಂಗೆ ನೀವು ಕಲ್ಲಲ್ಲಿ ನನ್ ಹೊಡಿತೀರಲ್ಲ ಟೀಚರ್. ಹೊಡಿಬೋದಾ? ನನಗೆ ಗೆದ್ದೀಯ. ನೆಕ್ಸ್ಟು ಇನ್ನೊಂದು ಸತಿ ಆಡೋದಾ? ಕಮ್. ಅಲ್ಲಿ ನೋಡ್ರಿ, ಅಳಿಯಂದ್ರು ಆ ಮಗು ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಅಳಿಯಂದ್ರಿಗೂ ಭೂಮಿಗೂ ಒಂದು ಮಗು ಆಗ್ಬಿಟ್ರೆ ಬಾ ಫುಲ್ಫಿಲ್ಮೆಂಟ್ ಇರುತ್ತೆ. ನಿಜ ಕಣೆ, ಎಷ್ಟು ಚೆನ್ನಾಗಿರುತ್ತೆ. ಆ ಸಂಭ್ರಮನೇ ಬೇರೆ. ಭೂಮಿ ಹತ್ರ ಮಾತಾಡಬೇಕು. ನಾನೇ ಮಾತಾಡ್ತೀನಿ. ನಮಸ್ತೆ, ಬನ್ನಿ ಬನ್ನಿ ಬನ್ನಿ. ಭೂಮಿಕಾ, ನಿನ್ನ ತಮ್ಮ ಮನೆ ಚೆನ್ನಾಗಿ ಕಟ್ಟಿದ್ದಾರೆ. ಥ್ಯಾಂಕ್ ಯು ಆಂಟಿ, ತುಂಬ ಕಷ್ಟಪಟ್ಟಿದ್ದೆ ನಾನು. ಕಂದ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಾ.